ನಮಸ್ಕಾರ ಸ್ನೇಹಿತರೆ, ಭಾರತದ ಜನಗಣತಿ 2027 ಮತ್ತು ಮನೆಪಟ್ಟಿ ಕಾರ್ಯಾಚರಣೆ ಅಥವಾ ಮನೆಗಣತಿಗಳ ಒಂದು ಕಾರ್ಯಾಚರಣೆ 2026 ಗಣತಿದಾರರಿಗೆ ಚಾರ್ಜ್ ಅಧಿಕಾರಿಗಳು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂತಹ ಮನೆಪಟ್ಟಿ ಬ್ಲಾಕ್ನ ವಿನ್ಯಾಸ ಮ್ಯಾಪ್ ನಮಗೆ ಈ ರೀತಿಯಾಗಿ ನಮಗೆ ಚಾರ್ಜ್ ಅಧಿಕಾರಿಗಳು ಮ್ಯಾಪನ್ನು ಕೊಟ್ಟಿರುತ್ತಾರೆ. ಮತ್ತು ನಾವು HLO ಆ್ಯಪ್ಗೆ ಲಾಗಿನ್ ಆದಮೇಲೆ ನಾವು ನಮ್ಮ ಒಂದು HLO ಆ್ಯಪ್ನ ಲಾಗಿನ್ನಲ್ಲಿಯೂ ಕೂಡ ಇದೇ ರೀತಿಯ ಒಂದು ಸೇಮ್ ಟು ಸೇಮ್ HLO ಮೊಬೈಲ್ ಆ್ಯಪ್ನಲ್ಲಿ ನಮ್ಮ ಒಂದು HLO ಲೇಔಟ್ ಮ್ಯಾಪನ್ನು ನಾವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತೆ. ನಮ್ಮ ಮನೆಪಟ್ಟಿ HLO ಬ್ಲಾಕ್ನ ಒಂದು ಲೇಔಟ್ ಮ್ಯಾಪನ್ನು ತಯಾರಿಸಲು ಗಣತಿದಾರರಿಗೆ ಮುದ್ರಿತ ಹಾಳೆಯನ್ನು ನಮಗೆ ನೀಡಲಾಗತ್ತೆ. ಸೊ ಅದರಲ್ಲಿ ನಮಗೆ ನೇಮಕಾತಿ ಪತ್ರ, ಗಣತಿದಾರರಿಗೆ ನೇಮಕಾತಿ ಪತ್ರ ವೃತ್ತ ಮ್ಯಾಪ್ನಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಸ್ಥಳದ ವಿವರಗಳಿರುತ್ತದೆ. ನಾವು ಮ್ಯಾಪ್ನಲ್ಲಿ ತಯಾರಿಸಬೇಕಾದಂತಹ ಬಳಸಲು ನಾವು ಮ್ಯಾಪ್ ತಯಾರು ಮಾಡಬೇಕಾದ್ರೆ ಯಾವ ಚಿಹ್ನೆಗಳನ್ನು ಬಳಸಬೇಕು ಬಳಸಬೇಕಾದ ಚಿಹ್ನೆಗಳ ಡೀಟೇಲ್ಸ್ ಎಲ್ಲ ಇರ್ತದೆ. ಆಮೇಲೆ ದಿನಾಂಕದೊಂದಿಗೆ ಮೇಲ್ವಿಚಾರಕರ ಹೆಸರು ಮತ್ತು ಸೈನ್ ಕೂಡ ಇರ್ತದೆ. ಮತ್ತು ನಾವು ನಕ್ಷೆಯನ್ನು ತಯಾರು ಮಾಡಿದ್ರೆ HLO ಲೇಔಟ್ ಮ್ಯಾಪನ್ನು ಪ್ರಾರಂಭ ಮಾಡಬೇಕಾದ್ರೆ ಆರಂಭಿಕ ಬಿಂದುವನ್ನು ನಾವು ವಾಯುವ್ಯದಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಮತ್ತು ಆಗ್ನೇಯಕ್ಕೆ ಅದನ್ನು ಅಂತ್ಯಬಿಂದುವನ್ನು ನಾವು ಗುರುತಿಸ್ಕೊಳ್ಬೇಕಾಗಿರುತ್ತೆ. ಇನ್ನು HLB ಲೇಔಟ್ ಮ್ಯಾಪನ್ನು ತಯಾರು ಮಾಡಬೇಕಾದ್ರೆ ಮೊದಲನೇ ಹಂತ ಮನೆಪಟ್ಟಿ ಬ್ಲಾಕ್ ಗಡಿಗಳನ್ನು ಗುರುತು ಮಾಡ್ತಕ್ಕಂಥದ್ದು. ಗಣತಿದಾರರು ನೇಮಕಾತಿ ಪತ್ರದೊಂದಿಗೆ ನೀಡಲಾಗಿರ್ತಕ್ಕಂತಹ ಮನೆಪಟ್ಟಿ ಬ್ಲಾಕ್ ನಕ್ಷೆಯನ್ನು ಉಲ್ಲೇಖಿಸಿ ಮನೆಪಟ್ಟಿ ಕಾರ್ಯಾಚರಣೆಗಳ ಆ್ಯಪ್ನಿಂದ ಡೌನ್ಲೋಡ್ ಮಾಡಲಾಗಿರತಕ್ಕಂತಹ ಮನೆಪಟ್ಟಿ ಬ್ಲಾಕ್ನ ಗಡಿಗಳನ್ನು ಬರೆಯಬೇಕಾಗಿರುತ್ತದೆ. ಹಂತ 2 ಚಾರ್ಜ್ ಅಧಿಕಾರಿಗಳು ಒದಗಿಸಿರ್ತಕ್ಕಂತಹ ಮನೆಪಟ್ಟಿ ಬ್ಲಾಕ್ ಮ್ಯಾಪನ್ನು ಬಳಸಿ ಮತ್ತು ರಸ್ತೆಗಳು ಮತ್ತು ಇತರ ನೈಸರ್ಗಿಕ ವೈಶಿಷ್ಟ್ಯಗಳ ಸ್ಥೂಲ ರೂಪರೇಷೆಗಳನ್ನು ಬರೆಯಬೇಕಾಗಿರುತ್ತದೆ. HLO ಬ್ಲಾಕ್ನ ಒಂದು ವಿನ್ಯಾಸದ ಅವಲೋಕನವನ್ನು ನೀಡತಕ್ಕಂತಹ ರಸ್ತೆಗಳಾಗಿರಬಹುದು, ಬೀದಿಗಳು, ಲೇನ್ಗಳು, ಇತರ ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ವೈಶಿಷ್ಟ್ಯಗಳನ್ನು ನಾವು ಅದರಲ್ಲಿ ಕಾಣಿಸಬೇಕಾಗುತ್ತೆ. ಮತ್ತು ಲಭ್ಯವಿದ್ದರೆ ರಸ್ತೆಗಳು ಹಾಗೂ ಬೀದಿಗಳ ಹೆಸರುಗಳನ್ನು ಕೂಡ ಮ್ಯಾಪ್ನಲ್ಲಿ ಬರೆಯಬೇಕಾಗುತ್ತೆ. ಹಂತ 3 ಎಲ್ಲ ಕಟ್ಟಡಗಳ ರೇಖಾಚಿತ್ರಗಳನ್ನು ರಚಿಸಿ ಜನಗಣತಿ ಮನೆಗಳ ಎಣಿಕೆಯೊಂದಿಗೆ ಕಟ್ಟಡ ಸಂಖ್ಯೆಯನ್ನು ನಾವು ಮ್ಯಾಪ್ನಲ್ಲಿ ಈ ರೀತಿ ಬರೆಯಬೇಕಾಗಿರುತ್ತೆ. ಕಟ್ಟಡ ಸಂಖ್ಯೆಯೊಂದಿಗೆ ಎಲ್ಲ ಕಟ್ಟಡಗಳನ್ನು ನಕ್ಷೆಯಲ್ಲಿ ಗುರುತಿಸಬೇಕು. ಪ್ರತಿ ಕಟ್ಟಡಕ್ಕೆ ಜನಗಣತಿ ಮನೆಗಳ ಸಂಖ್ಯೆಯನ್ನು ಬರೆಯಬೇಕು. ಒಂದಕ್ಕಿಂತ ಹೆಚ್ಚು ಇದ್ದರೂ ಕೂಡ ಅವುಗಳನ್ನು ಕೂಡ ಬರೆಯಬೇಕು. ಕಟ್ಟಡ ಸಂಖ್ಯೆಗಳ ಅನುಕ್ರಮವನ್ನು ಸೂಚಿಸಲು ಬಾಣದ ಗುರುತುಗಳನ್ನು ನಾವು ಕಾಣಿಸಬೇಕಾಗುತ್ತೆ. ಇನ್ನು ಪ್ರಮುಖ ಗುರುತುಗಳನ್ನು ಬರೆಯಬೇಕಾಗುತ್ತೆ. ಅವುಗಳ ಹೆಸರುಗಳನ್ನು ಕೂಡ ಬರೆಯಬೇಕಾಗುತ್ತೆ. ಸುತ್ತಮುತ್ತಲಿನ ಮನೆಪಟ್ಟಿ ಬ್ಲಾಕ್ಗಳ ಸಂಖ್ಯೆಯನ್ನು ಕೂಡ ಬರೆಯಬೇಕಾಗುತ್ತೆ. ಅಂತಿಮವಾಗಿ ಮನೆಪಟ್ಟಿ ಬ್ಲಾಕ್ ವಿನ್ಯಾಸ ಮ್ಯಾಪ್ ಮಾದರಿಯನ್ನು ಈ ರೀತಿಯಾಗಿ ನಾವು ರೆಡಿ ಮಾಡಿಕೊಂಡು ನಮ್ಮ ಒಂದು ಸೂಪರ್ವೈಸರ್ ಅಥವಾ ಚಾರ್ಜ್ ಅಧಿಕಾರಿ ಅವರಿಗೆ ಸಲ್ಲಿಸಬೇಕಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.